ರಾಜೀನಾಮೆ ನೀಡುವಂತೆ ಸಿಎಂ ಕಚೇರಿಯಿಂದ ಕರೆ ಬಂದಿಲ್ಲ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ರಾಜೀನಾಮೆಯ ಕುರಿತು ಯಾವುದೇ ಚರ್ಚೆಯ ವಿಚಾರ ಆಗಿಲ್ಲ. ರಾಜೀನಾಮೆ ನೀಡುವಂತೆ ಸಿಎಂ ಕಚೇರಿಯಿಂದ ತನಗೆ ಕರೆ ಬಂದಿಲ್ಲ. ರಾಜೀನಾಮೆಯ ಕುರಿತು ಯಾವುದೇ ವಿಚಾರ ಚರ್ಚೆಯೂ ಆಗಿಲ್ಲ. ನನಗೆ ರಾಜೀನಾಮೆ ನೀಡುವಂತೆ ಯಾವುದೇ ಫೋನು ಬಂದಿಲ್ಲ ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ಸಿಎಂ ಕಡೆಯಿಂದಾಗಲಿ ಅವರ ಕಚೇರಿಯಿಂದಾಗಲಿ ಕರೆ ಬಂದಿಲ್ಲ. ರಾಜೀನಾಮೆ ವಿಚಾರ ಸತ್ಯಕ್ಕೆ ದೂರವಾದದ್ದು ಹೀಗಂತ ಸ್ವತಃ ನಾಗೇಂದ್ರ ಅವರೇ ಹೇಳಿದ್ದಾರೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಬರುವಂಥ ಸುದ್ದಿಗಳನ್ನು, ನಡೆಯುವಂಥ ಬೆಳವಣಿಗೆಗಳನ್ನು ಯಾವುದನ್ನು ಅಷ್ಟು ಲೈಟಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗೋದೇ ಇಲ್ಲ, ಆಗ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ ಅನ್ನುವ ರೀತಿಯಾದಂತಹ ಮಾತುಗಳ ಹಿಂದೆ ಎಲ್ಲೋ ಒಂದು ಕಡೆ ಆಗ್ತಾ ಇದೆ, ಮಾಡಲಾಗ್ತಾ ಇದೆ ಅನ್ನುವ ರೀತಿಯಾದಂತಹ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದಾದಂಥ ಬೆಳವಣಿಗೆಗಳು ರಾಜಕಾರಣದಲ್ಲಿ ನಡೆಯೋದು ಸಾಮಾನ್ಯ. ಈಗ ನಾಗೇಂದ್ರ ಅವರು ರಿಯಾಕ್ಟ್ ಮಾಡಿದಾರಂತೆ. ತನಗೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಯಾವುದೇ ಕರೆ ಬಂದಿಲ್ಲ ಅಂತ ಹೇಳಿದಾರಂತೆ. ಮಗದೊಂದು ಕಡೆ ಸಿಎಂ ಏನೋ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಒಂದು ಕಡೆ ಬರ್ತಾ ಇರತಕ್ಕಂತಹ ಸುದ್ದಿ ವೀಕ್ಷಕರೇ. ಆದರೆ ನಿಜಕ್ಕೂ ಸಹ ಈಗ ಒಂದು ಕಡೆ ಒತ್ತಡಕ್ಕೆ ಮಣಿಯಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ, ನಾಗೇಂದ್ರ ಅವರಿಗೆ ಎದುರಾಗಿದೆ. ಯಾಕೆಂದರೆ ನೀವು BJPಯ ವಿಚಾರದಲ್ಲಿ, ಕೇಂದ್ರದಲ್ಲಿ ನೀಟ್ ಎಕ್ಸಾಮ್ ವಿಚಾರದಲ್ಲಿ ತಾವು ತಳೆದಂತಹ ನಿಲುವೇನಿದೆ, ತಮ್ಮ ರಾಷ್ಟ್ರೀಯ ನಾಯಕರು ತೋರಿಸಿದಂತಹ ಹಠ ಏನಿದೆ, ಹಠ ಅನ್ನೋದಕ್ಕಿಂತ ಹೋರಾಟ ಏನಿದೆ, ಆ ಹೋರಾಟದ ವಿಚಾರವನ್ನು ತಾವು ತಕ್ಕಡಿಯಲ್ಲಿ ಹಾಕಿ ತೂಗೋದಾದರೆ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಲೇಬೇಕು. ನೈತಿಕತೆ ಮತ್ತು ಬದ್ಧತೆಯನ್ನು ತಾವು ಪ್ರದರ್ಶನ ಮಾಡೋದೇ ಹೌದಾದಲ್ಲಿ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಬರೀ BJP ಸದನವನ್ನು ಬರೀ ವ್ಯರ್ಥ ಕಲಾಪಗಳಿಂದ ಅದು ಸಮಯ ವ್ಯರ್ಥ ಆಗಿದೆಯೇ ವಿನಃ ಯಾವುದೇ ಚರ್ಚೆ ಆಗಿಲ್ಲ. ಅದು ಮುಂದಿನ ಹಂತಗಳಲ್ಲಿ ಹೋರಾಟವನ್ನು BJP ಮತ್ತೊಂದು ಸ್ಟೇಜ್ಗೆ ತೆಗೆದುಕೊಂಡು ಹೋದರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಮುಜುಗರಕ್ಕೆ ಈಡಾಗುತ್ತೆ. ಆಮೇಲೆ ಇನ್ನೊಂದು ಮುಂದಿನ ಚುನಾವಣೆಯ ದೃಷ್ಟಿಕೋನದಲ್ಲಿ, ಯಾಕೆಂದರೆ 2028ರ ಚುನಾವಣೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಸೊ ಹಾಗಾಗಿ ಈ ರೀತಿಯಂಥ ನಿರ್ಧಾರಕ್ಕೆ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಅನ್ನಿಸ್ತಾ ಇದೆ. ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಈಗ ಒಂದು ಕಡೆ ರಾಜೀನಾಮೆಯ ಮಾತುಗಳು ಕೇಳಿ ಬರ್ತದೆ, ಮಗದೊಂದು ಕಡೆ ನಾಗೇಂದ್ರ ಅವರು ಇಲ್ಲ, ರಾಜೀನಾಮೆಯ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ಹೌದು ಇಲ್ಲ ಅನ್ನುವ ರೀತಿಯಾದಂಥ ಚರ್ಚೆಗಳ ನಡುವೆ ಏನು ನಡೀತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಏನ್ ನಡೀತಾ ಇದೆ ಅಂದ್ರೆ ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಒಂದು ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು, ನಮ್ಮ ಪಕ್ಷದ MLAಗಳು, ಶಾಸಕರು, ಸಚಿವರು ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆಗೆ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಏನಾದ್ರು ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾದ್ರ ಅಂತದೊಂದು ಸೂಚನೆಯನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟು ರಾಜೀನಾಮೆಯನ್ನ ಏನಾದ್ರು ಪಡ್ಕೊಳ್ಳೋಕೆ ಮುಂದಾಗಿದ್ದಾರಾ ಅನ್ನುವಂತ ಒಂದು ಚರ್ಚೆ ಮತ್ತೆ ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ಶೇರ್ ಮಾಡಿರ್ತಕ್ಕಂಥ ನಾಗೇಂದ್ರ ಅವರು, ನನಗೆ ಈ ಮುಖ್ಯಮಂತ್ರಿ ಕಚೇರಿಯಿಂದ ಯಾವುದೇ ರೀತಿಯಾದಂತಹ ಸೂಚನೆ ಬಂದಿಲ್ಲ, ಸದ್ಯಕ್ಕೆ ನಾನು ರಾಜೀನಾಮೆಯನ್ನ ಕೊಡುವಂತ ಒಂದು ಪ್ರಸಂಗ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಾಗೇಂದ್ರ ಅವರ ವಿಚಾರದಲ್ಲಿ ಬಿಗಿಪಟ್ಟ ನಡೆದಿರ್ತಕ್ಕಂಥ ಪ್ರತಿಪಕ್ಷಗಳು ಈಗಾಗಲೇ ಸೆಪ್ಟೆಂಬರ್ 1ರಿಂದ ಬೃಹತ್ ಪಾದಯಾತ್ರೆಗೂ ಕೂಡ ಅಣಿಯಾಗಿದ್ದಾವೆ. ಹೀಗಾಗಿ ಬೃಹತ್ ಪಾದಯಾತ್ರೆಯನ್ನು ನಡೆಸಿದ್ದೇ ಆಗಿದ್ದಲ್ಲಿ ಅದರಲ್ಲೂ ಕೂಡ ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪಾದಯಾತ್ರೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಒಂದು ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಒಂದು ಆತಂಕ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ನಾಯಕರು ಕೂಡ ಕಾಡ್ತಾ ಇದೆ. ಸೊ ಹೀಗಾಗಿ ಅದಕ್ಕೂ ಮುನ್ನವೇ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಅದು ಒಂದ್ ರೀತಿ ಪಕ್ಷಕ್ಕೂ ಕೂಡ ಒಂದ್ ರೀತಿ ಮುಜುಗರದಿಂದ ಪಾರಾದಂತಾಗುತ್ತೆ. ಮತ್ತೊಂದು ಕಡೆಯಾಗಿ ವಿರೋಧ ಪಕ್ಷಗಳನ್ನು ಕೂಡ ಒಂದ್ ರೀತಿ ಅಣಿಬಹುದು. ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ದಲಿತ ನಾಯಕನೊಬ್ಬನನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳೋದಕ್ಕೆ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಮೂಲಗಳ ಪ್ರಕಾರ ಬಿ ನಾಗೇಂದ್ರ ಅವರು ಪಕ್ಷಕ್ಕೆ ಮುಜುಗರ ಆಗ್ಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರವಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಸರ್ ಅನ್ನುವಂತ ಒಂದು ಮಾತನ್ನ ಖುದ್ದು ಮುಖ್ಯಮಂತ್ರಿಗಳ ಜೊತೆಯೇ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗೆ ಇವತ್ತು ಸಂಜೆ ತೆರೆ ಬೀಳುವಂತ ಒಂದು ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪರ್ಯಾಯವಾಗಿ ಯಾರನ್ನ ತೆಗೆದುಕೊಳ್ಬೇಕು ಸಂಪುಟಕ್ಕೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಅನ್ನುವಂತ ಒಂದು ಸದ್ಯದ ಮಾಹಿತಿಯನ್ನು ಉಪಯೋಗಿಸುವಂತದ್ದು. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.